ಇವತ್ತು ಚಾಮರಾಜನಗರದ ಒಂದು ವಿಶೇಷವಾದಂತಹ ಸುದ್ದಿಯನ್ನ ತೆಗೆದುಕೊಂಡು ಬಂದಿದ್ದೀನಿ. ಬನ್ನಿ ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ಕೊಂಡ್ ಬರೋಣ. ಅದರೊಟ್ಟಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಚಾಮರಾಜೇಶ್ವರ ಶ್ರೀ ಕ್ಷೇತ್ರಕ್ಕೆ ಬೇಕಾಗಿದೆ ಶೌಚಾಲಯ ಭಾಗ್ಯ, ಭಕ್ತರ ಆಗ್ರಹ. ಎಸ್, ಇದೊಂದು ಬಹಳ ಮುಖ್ಯವಾದಂತಹ ಸುದ್ದಿ. ಐತಿಹಾಸಿಕ ಗುಡಿಯಲ್ಲೇ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಸಾರ್ವಜನಿಕರ ಆಕ್ರೋಶ ಇದು. ಮಹಿಳೆಯರು ವೃದ್ಧರ ಪರದಾಟ, ಮಹಿಳೆಯರಿಗೆ ವೃದ್ಧರಿಗೆ ಮಕ್ಕಳಿಗೆ ಪರದಾಟ ಇದು. ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಇಲ್ಲ ಶೌಚಾಲಯ. ಮುಜರಾಯಿ ಇಲಾಖೆಯ ನಿರ್ಲಕ್ಷ್ಯ, ಚಾಮರಾಜನಗರದಲ್ಲಿ ಭಕ್ತರ ತೀವ್ರ ಸಂಕಷ್ಟ, ತೀವ್ರವಾದಂತಹ ಸಂಕಷ್ಟ. ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಚಾಮರಾಜೇಶ್ವರ ದೇವಸ್ಥಾನ. ಇಡೀ ಎಂಟೈರ್ ಚಾಮರಾಜನಗರಕ್ಕೆ ಚಾಮರಾಜನಗರ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಚಾಮರಾಜೇಶ್ವರ ದೇವಸ್ಥಾನ. ತಕ್ಷಣ ಶೌಚಾಲಯ ನಿರ್ಮಾಣ ಆಗಬೇಕು ಇಲ್ಲಿ. ಎಸ್, ಚಾಮರಾಜೇಶ್ವರ ಶ್ರೀ ಕ್ಷೇತ್ರಕ್ಕೆ ಬೇಕಾಗಿದೆ ಶೌಚಾಲಯದ ಭಾಗ್ಯ, ಭಕ್ತರ ಆಗ್ರಹ ಇದು. ಐತಿಹಾಸಿಕ ಗುಡಿಯಲ್ಲಿಯೇ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ಏನರ್ಥ ಅಂತ. ರಾಜರ ಹೆಸರಿನ ಮೇಲೆಗಡೆ ಕಟ್ಟಿದಂತಹ ಒಂದು ಊರು ಚಾಮರಾಜನಗರ. ಆ ಚಾಮರಾಜನಗರ ಯಾಕೆ ಪ್ರಸಿದ್ಧಿ ಬೆಳೀತು ಅಂತ ಹೇಳಿದ್ರೆ, ನಮ್ಮ ಚಾಮರಾಜೇಂದ್ರ ಒಡೆಯರವರನ್ನ ಆ ದೇವಸ್ಥಾನದಲ್ಲಿ ಕೇಳಿಕೊಳ್ಳಾಗಿ ಹುಟ್ಟಲಾಯಿತು ಅನ್ನುವಂತಹ ಒಂದು ಪ್ರತೀತಿ ಇದೆ. ಇಂತಹ ಪ್ರಸಿದ್ಧವಾದಂತಹ ದೇವಸ್ಥಾನ. ಇದೇ 28ನೇ ತಾರೀಕು ಜಾತ್ರೆ ಇದೆ ಅಲ್ಲಿ. ನನ್ನ PCR ತೋರಿಸಿತ್ತು, ಒಂದಷ್ಟು ವಿಷಯಗಳನ್ನ ತೋರಿಸ್ತಾ ಇದೆ ನೋಡಿ. ಬೈರದೆಸೆ ಇದು ಎಂಟೇರ್ ಜಿಲ್ಲೆಗೆ ಇದೊಂಥರ ಆಗಬಾರದಂತಹ ಅವಮಾನ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರಸಿದ್ಧವಾದಂತಹ ಪ್ರವಾಸಿ ತಾಣದಲ್ಲಿ ಶೌಚಾಲಯದ ಕೊರತೆ ಇದೆ. ಅಲ್ಲಿಗೆ ಬಂದಂತಹ ಜನ ಬೀದಿ ಬದಿನಲ್ಲಿ ಯಾವುದೋ ದೇವರ ಕೆಳಗಡೆ ಹೋಗಿ ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತಹ ಹೀನ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವ? ನಾವು ನಿಜಕ್ಕೂ 1947ರಿಂದ ಇಲ್ಲಿವರೆಗೂ ಗಳಿಸಿದಂತಹ ಮಾಡಿದಂತಹ ಮೂಲಭೂತ ಸೌಕರ್ಯ ಇದೇನಾ? ನೋ, ದಿಸ್ ಇಸ್ ಬುಲ್ಶಿಟ್ ಥಿಂಗ್. ಇಂತಹ ಕೃತ್ಯಗಳ ವಿರುದ್ಧ ಈಡೆನ್ಸ್ ನ್ಯೂಸ್ ಇವತ್ತು ದನಿ ಎತ್ತಿದೆ. ಸಾಗರ್ ವರದಿಗಾರ ಬಹಳ ಅದ್ಭುತವಾದಂತಹ ಸ್ಟೋರಿಯನ್ನ ಕೊಟ್ಟಿದ್ದಾರೆ. ನಿಮಗೆ ಬಹಳ ಮುಖ್ಯವಾದಂತಹ ಒಂದಷ್ಟು ವಿಚಾರಗಳನ್ನ ಈ ಬುಲೆಟಿನ್ ನಲ್ಲಿ ಹೇಳ್ತಾ ಹೋಗ್ತೀನಿ. ನಮಗೆ ಯಾವುದೇ ದೇವಸ್ಥಾನದ ಮೇಲೆ ಅಥವಾ ಯಾವುದೇ ಜಿಲ್ಲೆಯ ಮೇಲೆ ಅಥವಾ ಯಾವುದೇ ಅಧಿಕಾರಿಗಳ ಮೇಲೆ ನಮಗೆ ಯಾವುದೇ ತರವಾದಂತಹ ಸ್ಯಾಡಿಸಮ್ ಇಲ್ಲ. ಆದರೆ ಚಾಮರಾಜನಗರದ ಚಾಮರಾಜೇಶ್ವರ ಶ್ರೀ ಕ್ಷೇತ್ರ ಏನಿದೆಯಲ್ಲ, ಅದ್ರ ಸುತ್ತಮುತ್ತ ಒಂದು ಶೌಚಾಲಯವೂ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತಹ ಬಡತನ ನಿಮ್ಮ ಸ್ಥಳೀಯ ಸಂಸ್ಥೆಗಾಗಿರಬಹುದು, ಜಿಲ್ಲಾ ಆಡಳಿತಕ್ಕಾಗಿರಬಹುದು ಇದೆಯಾ ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಕೇವಲ ನಮ್ಮ ಪ್ರಶ್ನೆ ಅಲ್ಲ, ಸಾರ್ವಜನಿಕರ ಪ್ರಶ್ನೆ, ಭಕ್ತಾದಿಗಳ ಪ್ರಶ್ನೆ. ಜಿಲ್ಲೆಯ ಪ್ರಸಿದ್ಧ ಹಾಗೂ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾದಂತಹ ಶ್ರೀ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದ್ದು, ತುರ್ತಾಗಿ ಶೌಚಾಲಯದ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಭಕ್ತರು ಮತ್ತು ಸಾರ್ವಜನಿಕರು ಮುಜರಾಯಿ ಇಲಾಖೆಯನ್ನು ಒತ್ತಾಯಿಸ್ತಾ ಇದ್ದಾರೆ. ಆಸ್ ವೆಲ್ ಆಸ್ ಬರೀ ಮುಜರಾಯಿ ಇಲಾಖೆಗೆ ಮಾತ್ರ ಅಲ್ಲ, ಸ್ಥಳೀಯ ಆಡಳಿತಕ್ಕೂ ಕೂಡ ಕೇಳ್ಕೊಳ್ತಾ ಇದ್ದೀವಿ. ಚಾಮರಾಜನಗರ ಪಟ್ಟಣದ ಹೃದಯ ಭಾಗದಲ್ಲಿ ಇರುವಂತಹ ಈ ಸುಪ್ರಸಿದ್ಧ ದೇವಸ್ಥಾನಕ್ಕೆ ಜಿಲ್ಲೆ ಸೇರಿದಂತೆ ಹೊರ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಮೂಲೆಗಳಿಂದಲೂ ಕೂಡ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ವಿಶೇಷ ದಿನಗಳು, ಹಬ್ಬ ಹರಿದಿನಗಳು ಹಾಗೂ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ನಾನು ವಿಜುವಲ್ಸ್ ನಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಪ್ರಸಿದ್ಧ ಕ್ಷೇತ್ರದಲ್ಲೇ ದೂರದ ಊರುಗಳಿಂದ ಬರುವಂತಹ ಭಕ್ತರಿಗೆ ಸಮರ್ಪಕವಾದಂತಹ ಶೌಚಾಲಯದ ವ್ಯವಸ್ಥೆ ಇರೋದಿಲ್ಲ ಅಂತಂದ್ರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರಬೇಕಾ? ಕೇಳಬಾರ್ದ? ದೇವಸ್ಥಾನದ ಆವರಣದಲ್ಲಿ ಸುಸರ್ಜಿತ ಶೌಚಾಲಯ ಇಲ್ಲದ ಕಾರಣ ದೂರದ ಊರುಗಳಿಂದ ಬರುವಂತಹ ವೃದ್ಧರು, ಮಕ್ಕಳು ಹಾಗೂ ವಿಶೇಷವಾಗಿ ಮಹಿಳಾ ಭಕ್ತರು ತೀವ್ರ ಮುಜುಗರ ಮತ್ತು ಸಂಕಷ್ಟ ಎದುರಿಸುವಂತಾಗಿದೆ. ಇದೊಂದು ಕಾಮನ್ ಸೆನ್ಸ್ ಅಲ್ವಾ? ಮೂಲಭೂತ ಸೌಕರ್ಯಗಳಲ್ಲಿ ಒಂದಲ್ವಾ? ಕೇವಲ ಭಕ್ತರಷ್ಟೇ ಅಲ್ಲ,
ಕೇವಲ ಭಕ್ತರಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ನಿರಂತರವಾಗಿ ಕೈಂಕರ್ಯಗಳಲ್ಲಿ ತೊಡಗಿಕೊಂಡಿರುವಂತಹ ಅರ್ಚಕರ ಗತಿ ಏನು? ಏನ್ ನೇಚರ್ ಕಲ್ಲು ಬೇಕಂತ ಬರ್ತದ ಅಥವಾ ಟೈಮ್ ನೋಡ್ಕೊಂಡು ಬರ್ತದ? ಸಿಬ್ಬಂದಿ ವರ್ಗದವರೆಗೂ ಇದರಿಂದ ನಿತ್ಯ ತೊಂದರೆ ಆಗ್ತಾ ಇದೆ ಅನ್ನುವಂತಹದ್ದು ನಮಗೆ ಗೊತ್ತಿದೆ. ಯಾಕಂತಂದ್ರೆ ಇದು ಕಾಮನ್ ಸೆನ್ಸ್. ಇದು ಈ ಐತಿಹಾಸಿಕ ದೇವಸ್ಥಾನವು ಧಾರ್ಮಿಕ ದತ್ತಿ ಅಂದ್ರೆ ಮುಜರಾಯಿ ಇಲಾಖೆಯ ನೇರ ವ್ಯಾಪ್ತಿಗೆ ಒಳಪಡ್ತಾ ಇರೋದ್ರಿಂದ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಆಡಳಿತದ ಅಧಿಕಾರಿಗಳು ತಕ್ಷಣವೇ ಇತ್ತ ಗಮನ ಹರಿಸಬೇಕು. ಸಾರ್ವಜನಿಕರ ಮತ್ತು ಭಕ್ತರ ಹಿತದೃಷ್ಟಿಯಿಂದಾಗಿ ದೇವಸ್ಥಾನದ ಆವರಣದ ಬಳಿ ಸುಸರ್ಜಿತವಾದಂತಹ ಹಾಗೂ ಶುಚಿತ್ವವಾದಂತಹ ಶೌಚಾಲಯದ ಸಂಕೀರ್ಣವನ್ನ ನಿರ್ಮಿಸಲೇಬೇಕು ಅನ್ನುವಂತಹದ್ದು ಸಾರ್ವಜನಿಕರ ಮತ್ತು ಈಡೆನ್ಸ್ ನ್ಯೂಸ್, ಸ್ವತಃ ಈಡೆನ್ಸ್ ನ್ಯೂಸ್ ಸಂಸ್ಥೆಯ ಆಗ್ರಹ ಕೂಡ ಹೌದು. ಬಿಕಾಸ್ ನೋಡಿ, ಇದೊಂದು ಒಂದು ಶೌಚಾಲಯಕ್ಕೊಂದು ಸ್ಟೋರಿ ಮಾಡ್ತಾರ, ಎಸ್, ಅದಕ್ಕೆ ಮಾಡಬೇಕಾಗಿದೆ. ಇದೊಂದು ಮೂಲಭೂತ ಸೌಕರ್ಯ ಕೊರತೆ ಇರುವಂತಹ ವಿಚಾರ. 1947ರಲ್ಲಿ ಸ್ವಾಮಿ ನಮಗೆ ಸ್ವಾತಂತ್ರ್ಯ ಬಂದಿದ್ದು. ಇಷ್ಟು ವರ್ಷಗಳ ಕಾಲ ಕಳೆದರೂ ಕೂಡ ಚಾಮರಾಜನಗರವನ್ನ ಗಡಿ ಜಿಲ್ಲೆ ಅಂತ ಹೇಳಿ ಕರಿತೀವಿ. ಅಗಾಧವಾದಂತಹ ಸಂಪನ್ಮೂಲ ಇರುವಂತಹ ಡಿಸ್ಟಿಕ್ಕು. ಎಂತಹ ಹಸಿರಿದೆ, ಎಂತಹ ಕಾಡಿದೆ, ಎಂತೆಂಥ ರಾಜಕಾರಣಿಗಳಿದ್ದಾರೆ. ಐ ಆಮ್ ಸಾರಿ ಟು ಸೇ ದಿಸ್, ಪುಟ್ಟರಂಗ ಶೆಟ್ಟಿ ಅವರೇ, ತಾವು ಏನು ಮಾಡ್ತಾ ಇದ್ದೀರಿ? ತಾವು ಜನಸಾಮಾನ್ಯರಿಗೆ ಕೊರೋನಾ ಟೈಮ್ನಲ್ಲಿ ಮಾಡಿದಂತಹ ಕಿಟ್ ವಿತರಣೆ, ಇತರ ವಿಚಾರಗಳ ಬಗ್ಗೆ ನಮ್ಮ ಚಕಾರ ಇಲ್ಲ. ಆದರೆ ಇಲ್ಲಿ ದಯವಿಟ್ಟು ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆ ಕರ್ತವ್ಯ ನಿಮ್ಮದು. ಯಾಕೆ ಅಂತಂದ್ರೆ 28ನೇ ತಾರೀಕಿಗೆ ಜಾತ್ರಾ ಮಹೋತ್ಸವ ಇದೆಯಂತೆ. ನೀವೇ ಹೇಳ್ಕೊಳ್ತೀರಿ ನಮ್ಮ ನಗರವನ್ನ, ನಮ್ಮ ಚಾಮರಾಜನಗರವನ್ನ ಸ್ವಚ್ಛವಾಗಿ ಇಡಬೇಕು ಅನ್ಕೊಂಡಿದೀವಿ, ಸ್ವಚ್ಛವಾಗಿ ಇಡಬೇಕು ಅನ್ಕೊಂಡಿದೀವಿ. ಆಮೇಲೆ ನಾವು ಎಲ್ಲಾ ಡಿಸ್ಟಿಕ್ಗಳಿಂದ ಹಿಂದುಳಿದಿದ್ರು ಕೂಡ ನಮ್ಮ ಕೈಯಲ್ಲಾದಷ್ಟು ಹೋರಾಟ ಮಾಡಿಕೊಂಡು ನಾವು ಒಂದಷ್ಟು ಭವಿಷ್ಯ ರೂಪಿಸ್ತಾ ಇದೀವಿ ಜಿಲ್ಲೆದು ಅಂತ. ಇದಾ? ಅಲ್ಲಿ ನೋಡಿ, ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ. ಈ ವಿಜುವಲ್ಸ್ಗಳಲ್ಲಿ ಬೈರುದೆಸೆ ಯಾವುದೋ ಗಿಡಗಂಟೆಗಳಲ್ಲಿ ಟಾಯ್ಲೆಟ್ ಮಾಡುವಂತಹ, ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಹಿಂಸೆ ಆಗತ್ತಲ್ವಾ? ಹುಡುಗರು ಓಕೆ ರೀ, ವಾಟ್ ಅಬೌಟ್ ಮಹಿಳೆಸ್, ವಾಟ್ ಅಬೌಟ್ ಗರ್ಲ್ಸ್? ಆ ಮಕ್ಕಳುಗಳನ್ನ, ಹೆಂಗಸರನ್ನ, ಅವರುಗಳ ಕತೆ ಏನು? ನೋ, ದಿಸ್ ಇಸ್ ರಾಂಗ್. ಈ ರೀತಿ ಮಾಡಕೂಡದು, ಈ ರೀತಿ ಮಾಡುವಂತಹದ್ದು ಸರಿ ಇಲ್ಲ. ಆದಷ್ಟು ಬೇಗ, ದಿನಗಟ್ಲೆಲಿ, ಇವತ್ತಾದ್ರೆ ಇವತ್ತು, ನಾಳೆ ಆದ್ರೆ ನಾಳೆ, ನಾಳಿದ್ದಾದ್ರೆ ನಾಳಿದ್ದು, ಆದಷ್ಟು ಬೇಗ ಇದಕ್ಕೆ ಒಂದು ತಾತ್ಕಾಲಿಕವಾದಂತಹ ಒಂದು ಉಪಾಯವನ್ನು ಮಾಡಬೇಕು ಜಿಲ್ಲಾಡಳಿತ. ಅದರ ಜೊತೆಗೆ ಪರ್ಮನೆಂಟ್ ಆಗಿ ಇಲ್ಲಿ ಒಂದು ಶೌಚಾಲಯವನ್ನು ಕಟ್ಟಿಸಬೇಕು. ಇದು ಈಡೆನ್ಸ್ ನ್ಯೂಸ್ ಒತ್ತಾಯ, ಆಸ್ ವೆಲ್ ಆಸ್ ಭಕ್ತಾದಿಗಳ ಒಂದು ಹರಕೆ. ಭಕ್ತಾದಿಗಳ ಒಂದು ಹರಕೆ ಇದು. ಬನ್ನಿ, ಅಲ್ಲಿಯ ಸ್ಥಳೀಯರು ಏನೇನು ಹೇಳ್ತಾರೆ, ಏನು ಮಾತಾಡ್ತಾ ಇದ್ದಾರೆ, ಅವ್ರ ಕಷ್ಟ ಏನು ಕೇಳ್ಕೊಂಡ್ ಬರೋಣ. ಅಲ್ಲ, ಇಲ್ಲೂ ರಿಸರ್ಚ್ ಮಾಡಿಸ್ತಾರ. ಇರೋ ಶೌಚಾಲಯದ ತೊಂದರೆಗಳು, ಆ ಥರದ ತೊಂದರೆಗಳನ್ನ ಮಾಡಿಕೊಟ್ರೆ ಹತ್ತಿರದಲ್ಲಿ ಭಕ್ತರಾಗಲಿ ಸರಿ ಅಥವಾ ಸರ್ಕಾರದಿಂದಾಗಲಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಯಾರಾದ್ರೂ ಗಮನ ಹರಿಸಬೇಕಾಗಿ ಕೋರ್ತೀನಿ. ಇರೋ ಶೌಚಾಲಯದ ತೊಂದರೆಗಳು, ಆ ಥರದ ತೊಂದರೆಗಳನ್ನ ಮಾಡಿಕೊಟ್ರೆ ಹತ್ತಿರದಲ್ಲಿ ಭಕ್ತರಾಗಲಿ ಸರಿ ಅಥವಾ ಸರ್ಕಾರದಿಂದಾಗಲಿ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಇದ್ರ ಬಗ್ಗೆ ಯಾರಾದ್ರೂ ಗಮನ ಹರಿಸಬೇಕಾಗಿ ಕೋರ್ತೀನಿ. ಚಾಮರಾಜನಗರ ಗಡಿ ಜಿಲ್ಲೆ, ಇಲ್ಲಿ ಬಹಳಷ್ಟು ಪ್ರವಾಸಿ ಕೇಂದ್ರಗಳಿದೆ. ಇಲ್ಲಿಂದ ತಮಿಳುನಾಡಿಗೆ ಹೋಗೋದಕ್ಕೆ ಬಹಳ ಒಂದು ಉತ್ತಮವಾದ ರಸ್ತೆ ಮಾರ್ಗ ಇದೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗಳಿಗೆ ಅನುಕೂಲ ಮಾಡಿಕೊಟ್ರೆ ದೇವಸ್ಥಾನಕ್ಕೂ ಒಂದು ಹೆಸರು ಬರುತ್ತೆ, ಊರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ಅದಷ್ಟೇ ನಮ್ಮ ಆಶಯ. ಇದೇ ತಿಂಗಳು 28ನೇ ತಾರೀಕು ಚಾಮರಾಜನಗರದ ಚಾಮರೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವ ಇದೆ. ಈ ರಥೋತ್ಸವಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಅದ್ರಲ್ಲಿ ಏನು ಒಂದಿದೆ ಅಂದ್ರೆ, ರಥೋತ್ಸವ ಬಹಳ ತುಂಬಾ ಚೆನ್ನಾಗಿ ನಡೀತಿದೆ. ಆದ್ರೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಆಗಿದೆ. ಮತ್ತು ಬಹಳ ವರ್ಷಗಳಿಂದ ಇಲ್ಲಿ ಪಕ್ಕದಲ್ಲೇ ಒಂದು ಉದ್ಯಾನವನ ಇದೆ. ಈ ಪಕ್ಕದಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಸರ್ಕಾರ, ಇವರು ಒಂದು ಶೌಚಾಲಯಗಳನ್ನ ನಿರ್ಮಿಸಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು. ಅದು ಇದುವರೆಗೂ ಅಂತ ಕೆಲಸಗಳು ಆಗ್ತಾ ಇಲ್ಲ. ನಾನು ಜಿಲ್ಲಾಡಳಿತ ಮತ್ತು ಮುಜರಾಯಿ ಇಲಾಖೆನ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಅತಿ ತಕ್ಷಣ, ಯಾಕಂದ್ರೆ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಯಾವುದೇ ಭಕ್ತಾದಿಗಳಿಗೆ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ. ಈಗ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಅವ್ರಿಗೆ ಗೊತ್ತಿರಲ್ಲ. ಇಲ್ಲಿರೋರ್ಗು ಜೊತೆಗೆ ಅವರು
ಮಾತಿರಲಿ, ಒಳಗಡೆ ದೇವಸ್ಥಾನಕ್ಕೆ ಪೂಜೆ ಮಾಡ್ತಕ್ಕಂಥ ಅರ್ಚಕರುಗಳಿರ್ಬೋದು, ಇರ್ಬೋದು, ಅಥವಾ ದಿನನಿತ್ಯ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆಗಿ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲಿ ಇಲ್ಲ. ಹಾಗಾಗಿ ನಾನು ಜಿಲ್ಲಾಡಳಿತ ಮತ್ತು ಸರ್ಕಾರ ಮತ್ತು ಮುಜರಾಯಿ ಇಲಾಖೆಯನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ತಾವು ಈ ತಕ್ಷಣ ಇಂಥ ಒಂದು ಅದ್ಭುತವಾದ ದೇವಸ್ಥಾನಕ್ಕೆ ಎಲ್ಲರ ಪಕ್ಕದಲ್ಲಿ ಎಲ್ಲಾರು ಒಂದ್ ಕಡೆ ಜಾಗವನ್ನ ಗುರುತು ಮಾಡಿ, ನಮ್ದು ದೇವಸ್ಥಾನದ ಬೇಕಾದ ಜಾಗಗಳಿದೆ, ಆ ಒಂದು ಜಾಗವನ್ನು ಗುರುತು ಮಾಡಿ ಶೌಚಾಲಯದ ವ್ಯವಸ್ಥೆನ ಮಾಡಿಕೊಟ್ರೆ ಭಕ್ತಾದಿಗಳು ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಕೆಲವಾರು ವರ್ಷಗಳಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೋಸ್ಕರ ಅಲ್ಲಿಂದ ಬರ್ತೀವಿ ಬೆಂಗಳೂರಿಂದ. ಹಾಂ ಸರ್. ಆದರೆ ಬಂದು ದೇವರ ದರ್ಶನ ಎಲ್ಲ ಏನೋ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ವ್ಯವಸ್ಥೆ ಅಂತಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಭಕ್ತಾದಿಗಳಿಗೂ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲಿ ಸಿಬ್ಬಂದಿಗಳಿಗೂ ಸಹ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹಾಗಾಗಿ ಅಕ್ಕಪಕ್ಕ ಯಾವುದೇ ಸಾರ್ವಜನಿಕ ಶೌಚಾಲಯನೂ ಕಂಡು ಬಂದಿಲ್ಲ. ನಾವು ಬೆಂಗಳೂರಿಂದ ಬಂದು ಅಥವಾ ಇಲ್ಲಿಯವರೇ ಲೋಕಲ್ ಭಕ್ತಾದಿಗಳು ಸಹ ದೇವರ ದರ್ಶನಕ್ಕೆ ಬಂದಾಗ ಒಂದು ಕೈಕಾಲು ತೊಳೆಯುವ ವ್ಯವಸ್ಥೆ ಅಥವಾ ಶೌಚಾಲಯದ ವ್ಯವಸ್ಥೆ ಇಲ್ಲದಿರೋದ್ರಿಂದ ಬಹಳ ದೊಡ್ಡ ಒಂದು ತೊಂದರೆ ಆಗ್ತಾ ಇದೆ ಭಕ್ತಾದಿಗಳಿಗೆ. ಈ ಚಾಮರಾಜೇಶ್ವರ ದೇವಸ್ಥಾನ ಭಾಳ ಹೆಸರುವಾಸಿ ಪ್ರಸಿದ್ಧ ದೇವಸ್ಥಾನ ಮತ್ತು ಭಾಳ ಪುರಾತನವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ವ್ಯವಸ್ಥೆಗಳು ಸರಿಯಾದ ರೀತಿಯಲ್ಲಿ ಆಗಬೇಕು. ಇದು ನಮ್ಮಂಥ ಭಕ್ತರ ಒಂದು ಕಳಕಳಿಯ ಮನವಿ ಸರ್ಕಾರಕ್ಕೆ. ಆದಷ್ಟು ಬೇಗ ವ್ಯವಸ್ಥೆನ ಮಾಡಿಕೊಟ್ರೆ ಜನಗಳಿಗೆ ಭಾಳ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ಸೊ ಈ 28ಗೆ ಜಾತ್ರೆ ಇದೆ, ಅದ್ರ ಬಗ್ಗೆ ನಿಮಗೆ? ಜಾತ್ರೆ ಕೆಲವಾರು ವರ್ಷಗಳ ನಂತರ ಶುರುವಾಗಿದೆ ಜಾತ್ರೆ. ಈಗ ಕೆಲವು ವರ್ಷ ಒಂದು 2-3 ವರ್ಷದ ಹಿಂದೆ ಶುರುವಾಗಿದ್ದು, ಭಾಳ ವರ್ಷ ನಿಂತೋಗಿತ್ತು ಜಾತ್ರೆ, ಏನೇನೋ ಪ್ರಾಬ್ಲಮ್ ಆಗಿ. ಆ ವರ್ಷ ಸಹ ನಾವು ಬಂದಿದ್ವಿ ಜಾತ್ರೆಗೆ. ಜಾತ್ರೆ ಭಾಳ ಅದ್ಧೂರಿಯಾಗಿ ನಡೆಯುತ್ತೆ. ಜಿಲ್ಲಾಡಳಿತ ಸಹ ಒಳ್ಳೆಯ ಸಹಕಾರ ಕೊಟ್ಟು ಜಾತ್ರೆನ ಚೆನ್ನಾಗಿ ನಡೆಸ್ತಾರೆ. ಆದರೆ ಸಣ್ಣ ಪುಟ್ಟ ಕುಂದುಕೊರತೆಗಳನ್ನ ಅವರು ಆದಷ್ಟು ಬೇಗ ಬಗೆಹರಿಸಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ದೇವಸ್ಥಾನದ ಅಭಿವೃದ್ಧಿ ಸಹ ಆಗುತ್ತೆ. ಹಾಗೆಯೇ ಚಾಮರಾಜನಗರ ಸಹ ತುಂಬ ಅಭಿವೃದ್ಧಿ ಹೊಂದುತ್ತೆ ಅಂತ ನನ್ನ ಒಂದು ಅನಿಸಿಕೆ. ನಾವು ಕೆಲವಾರು ವರ್ಷಗಳಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ, ದೇವರ ದರ್ಶನಕ್ಕೋಸ್ಕರ ಅಲ್ಲಿಂದ ಬರ್ತೀವಿ ಬೆಂಗಳೂರಿಂದ. ಹಾಂ ಸರ್. ಆದರೆ ಬಂದು ದೇವರ ದರ್ಶನ ಎಲ್ಲ ಏನೋ ಮಾಡ್ಕೊಂಡು ಹೋಗ್ತೀವಿ. ಆದರೆ ಇಲ್ಲಿ ವ್ಯವಸ್ಥೆ ಅಂತಂದರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಭಕ್ತಾದಿಗಳಿಗೂ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲಿ ಸಿಬ್ಬಂದಿಗಳಿಗೂ ಸಹ ಶೌಚಾಲಯದ ವ್ಯವಸ್ಥೆ ಇಲ್ಲ. ಹಾಗಾಗಿ ಅಕ್ಕಪಕ್ಕ ಯಾವುದೇ ಸಾರ್ವಜನಿಕ ಶೌಚಾಲಯನೂ ಕಂಡು ಬಂದಿಲ್ಲ. ನಾವು ಬೆಂಗಳೂರಿಂದ ಬಂದು ಅಥವಾ ಇಲ್ಲಿಯವರೇ ಲೋಕಲ್ ಚಾಮರಾಜನಗರದ ಆದಿ ದೇವತೆ, ಮೈಸೂರು ಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಿರ್ಮಾಣ ಮಾಡಿರುವ ಸುಮಾರು 200 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನೂರಾರು ಭಕ್ತಾದಿಗಳು, ಸಾರ್ವಜನಿಕರು ಬೇರೆ ಬೇರೆ ವಿವಿಧ ಪ್ರದೇಶಗಳಿಂದ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಪಾವನರಾಗುತ್ತಾರೆ. ಆದರೆ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಭಕ್ತಾದಿಗಳಿಗೆ ಮೂಲಭೂತವಾಗಿ ಅಗತ್ಯವಾಗಿರ್ತಕ್ಕಂತಹ ಶೌಚಾಲಯದ ವ್ಯವಸ್ಥೆ ನಾವು ಇತಿಹಾಸದಲ್ಲಿ ಕಂಡಿಲ್ಲ. ಚಾಮರಾಜೇಶ್ವರ ಉದ್ಯಾನವನದ ಒಂದು ಭಾಗದಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ನಿರ್ಮಾಣ ಮಾಡುವ ಮೂಲಕ ಆ ದೇವಸ್ಥಾನದ ಆಗಮಿಸುವ ಭಕ್ತಾದಿಗಳಿಗೆ ಶೌಚಾಲಯವನ್ನು ನಿರ್ಮಿಸಿದರೆ ಬಹಳಷ್ಟು ಅನುಕೂಲವಾಗುತ್ತದೆ. ಹೊರಭಾಗದಿಂದ ಬರುವಂತಹ ಜನರಿಗೆ ತುಂಬ ಅನುಕೂಲವಾಗುತ್ತದೆ. ಅರ್ಚಕರಿಗೂ ಕೂಡ, ಅರ್ಚಕರು, ಭಕ್ತಾದಿಗಳು, ಸಾರ್ವಜನಿಕರು ವಿಶೇಷವಾಗಿ ಆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಸರ್ಕಾರ ಗಂಭೀರ ದೇವಸ್ಥಾನ ಮೈಸೂರು ಮಹಾರಾಜರ ಕಾಲದಂತ ಓಪನ್ ಮಾಡಿದಂಥ ದೇವಸ್ಥಾನ, ಪ್ರಸಿದ್ಧವಾದ ಒಂದು ಚಾಮರಾಜೇಶ್ವರ ದೇವಸ್ಥಾನ. ಇಲ್ಲಿಗೆ ಇಡೀ ರಾಜ್ಯದಿಂದ ಚಾಮರಾಜನಗರಕ್ಕೆ, ನಂಜನಗೂಡು ಬಿಟ್ರೆ ನೆಕ್ಸ್ಟ್ ನಗರದ ಚಾಮರಾಜನಗರಕ್ಕೂ ಬರ್ತಾರೆ. ಬೆಂಗಳೂರಿಂದ ಮೈಸೂರಿಂದ ಎಲ್ಲಿಂದ ಬರ್ತಕ್ಕಂಥ ಜನಗಳಿಗೆ, ಭಕ್ತಾದಿಗಳಿಗೆ ಮತ್ತು ಚಾಮರಾಜೇಶ್ವರ ರಥೋತ್ಸವ ನಡೀತದೆ. ಆ ಟೈಮ್ಲೂ ಈ ಸುತ್ತಮುತ್ತ ಸರೌಂಡಿಂಗ್ 100 ಮೀಟರ್ 200 ಮೀಟರ್ ದೂರದಲ್ಲಿ KSRTC ಬಸ್ ಸ್ಟ್ಯಾಂಡ್ ಏನೋ ಶೌಚಾಲಯ ಇದೆ. ಅದು ಬಿಟ್ರೆ ನಗರದಲ್ಲಿ ಶೌಚಾಲಯನೇ ಇಲ್ಲ. ಆಲ್ರೆಡಿ ಪಚಪ ಸರ್ಕಲ್ಲು ಇಲ್ಲ. ಬಸ್ ಹೇಳಿದ್ರೆ ಜನಕ್ಕೆ ಸುಮಾರು ಜನ ಪಾಪ ಇಲ್ಲಿ ಪ್ರವಾಸಿ ಮಂದಿರದಿರಲಿ, ಶುಗರ್ ಪೇಷಂಟ್ಗಳು 100 ಜನ ಇರ್ತಾರೆ. ಅದರಿಂದ ನಾವು ಏನ್ ಕೇಳ್ಕೊತೀವಿ ಅಂದ್ರೆ ನಗರಸಭೆಯವ್ರಿಗೆ ಚಾಮರಾಜೇಶ್ವರ ಸರೌಂಡಿಂಗ್ ಪಕ್ಕದಲ್ಲಿ ಜಾಗ ಇದೆ, ಇಲ್ಲಿ ಪಕ್ಕದಲ್ಲಿ ಲೆಫ್ಟ್ ಸೈಡು ಅಲ್ಲಿ ಒಂದು ಶೌಚಾಲಯ
ಕಟ್ಸ್ಬಿಟ್ಟು ನೀವು ಅದು ಬಿಟ್ಬಿಡ್ಬೇಡಿ. ಒಂದು ಬೋರ್ ಹೊಡಿಸಿ ನೀರು ಯಾವಾಗಲೂ ಬರಬೇಕು. ಶೌಚಾಲಯಕ್ಕೆ ನಗರದಲ್ಲಿ ಸುಮಾರು ಶೌಚಾಲಯ ಇದೆ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಬಿಲ್ ಆಗಂಟ ಅಷ್ಟೇ ನಗರದಲ್ಲಿ. ಅಲ್ಲಿ ಲಾ ಕಾಲೇಜ್ ಎದುರುಗಡೆ ಒಂದಿದೆ, ಆ ಗೂಡನ್ ಮಾರ್ಕೆಟ್ ಮತ್ತೆ ಈ ಕಡೆ ಎಲ್ಲ ಶೌಚಾಲಯ ಓಪನ್ ಮಾಡಿದ್ರಿ, ಲಕ್ಷ ಗಟ್ಟಲೆ ಬಂಡವಾಳ ಹಾಕಿದ್ರಿ, ಆದ್ರೆ ನೀರಿಲ್ಲ. ಒಂದು ಬೋರ್ ಹೊಡಿಸ್ಬಿಟ್ರೆ ಒಂದು 60-45 ಸಾವಿರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಮೇಂಟೆನೆನ್ಸ್ ಇರುತ್ತೆ. ಆ ಟೆಂಡರ್ ಕರೀತಿದ್ದೀರಿ ನೀವು, ಹೊರ ರಾಜ್ಯದಲ್ಲಿ ಟೆಂಡರ್ ಕೊಡ್ತಿದ್ದೀರಿ. ಅದನ್ನ ಇಲ್ಲಿರೋ ಬಕಾಸುರ ಅವ್ರ ಹತ್ರ ಟೆಂಡರ್ ಇಸ್ಕೊಂಡು ದುಡ್ಡು ತಿಂತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ನಗರದಲ್ಲಿ ಏನ್ ಕೇಳ್ತಾ ಇದ್ದೇವೆ ಅಂದ್ರೆ, ಮಾನ್ಯ ಪುಟ್ಟರಂಗ ನಮ್ಮ ಶಾಸಕರಾದಂಥವ್ರು ಗಮನ ಇಟ್ಟು ಕೇಳ್ಕೊಳ್ಳಿ. ದೇವಸ್ಥಾನಕ್ಕೆ ಬರೋ ಅಂತ ಭಕ್ತಾದಿಗಳು, ಇಲ್ಲಿ ನಮ್ಮ ಸ್ನೇಹಿತರು ಮತ್ತೆ ರವಿಶೇಖರ ಗುರುಜಿ ಆರ್ಟ್ ಆಫ್ ಲಿವಿಂಗ್ ಇಂದ ಬಂದಿದ್ದಾರೆ ಬೆಂಗಳೂರಿಂದ. ಅವ್ರು ಅರ್ಜೆಂಟು ಶೌಚಾಲಯಕ್ಕೆ ಹೋಗ್ಬೇಕಾಯ್ತು ಪಾಪ, ಅದು ಹೇಳ್ಕೊಳಕ್ಕೆ ಅವ್ರಿಗೂ ಸಂಕೋಚ. ಇವರು ಜೆಂಟ್ಸು ಲೇಡೀಸು ಇನ್ನೂ ಹೇಳ್ಕೊಳಕ್ಕೆ ಪಾಪ ಹೇಳ್ಕೊಳಕ್ ಆಗಲ್ಲ ಅವ್ರಿಗೆ. ಎಲ್ಲಿ ಹೋಯ್ತಾರೆ ಹೇಳಿ, ಯಾರ ಮನೆಗಾರಿಗೆ ಹೋಗಕ್ಕಾಯ್ತದ? ಅದರಿಂದ ಗಮನದಲ್ಲಿ ಮಾನ್ಯ ಶಾಸಕರು ದಿನಾ ಬತ್ತಿದ್ದಾರೆ ನಗರಕ್ಕೆ. ಈ ಸರೌಂಡಿಂಗ್ ಶೌಚಾಲಯಗಳು ಕಟ್ಸಿ ಅದಕ್ಕೆ ಬೋರ್ ಹೊಡ್ಸಿ, ಮೇನ್ ಇಂಪಾರ್ಟೆಂಟ್ ನೀರು ಶೌಚಾಲಯಕ್ಕೆ ಬೋರ್ ಹೊಡ್ಸ್ಬಿಟ್ಟು ಅದು ಮಾಡಿದ್ರೆ ನಿಮ್ಮನ್ನ ಇಲ್ಲಿ ಬರ್ತಕ್ಕಂಥ ಜನಗಳು ಅಂತ ಅಭಿವೃದ್ಧಿ ಕಾರ್ಯ ಮಾಡ್ಕೊಳ್ಳಿ. ಬೆಂಗಳೂರಿನ ಬರೋರು ಅಷ್ಟೇ, ನಗರದ ನಂಜನಗೂಡು ರೋಡ್ಲಿ ಬಂದ್ರೆ ಶೌಚಾಲಯನೇ ಇಲ್ಲ ಅಲ್ಲಿ. ಇತ್ತೀಚೆಗೇನೋ ಮರಳಿ ಸರ್ಕಲ್ ಮಾಡಿದ್ದೀರಿ ಅಷ್ಟೇ. ಇದ್ರ ಗಮನದಲ್ಲಿ ಇಟ್ಟು ಮಾಡ್ಕೊಂಡು ನೆಕ್ಸ್ಟ್ ಇನ್ನೇನೋ ಇನ್ನೊಂದು 10-15 ದಿನದಲ್ಲಿ ಚಾಮರಾಜೇಶ್ವರ ರಥೋತ್ಸವ ಆಗಿದೆ. ಪಾಪ ಗ್ರಾಮಾಂತರದಿಂದ ಜನಗಳು ಬರ್ತಾರೆ, ಅವ್ರಿಗೂ ಅನುಕೂಲ ಆಗಲಿ. ಒಂದಲ್ಲ 5 ರೂಮ್, ಒಂದು 10 ರೂಮ್ ಕಟ್ಸಿ, ಲೇಡೀಸ್ಗೂ ಮತ್ತೆ ಜೆಂಟ್ಸ್ಗೂ, ಮಹಿಳೆಯರು ಮತ್ತು ಪುರುಷ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಹಾಗೂ ಐತಿಹಾಸಿಕ ಧಾರ್ಮಿಕ ಕೇಂದ್ರವಾದಂತಹ ಶ್ರೀ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯದ ಕೊರತೆ ಎಷ್ಟಿದೆ ಮತ್ತು ಅಲ್ಲಿಯ ಸ್ಥಳೀಯರು ಯಾವ ರೀತಿ ಎಲ್ಲ ಮಾತನಾಡಿದ್ರು ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ದಯವಿಟ್ಟು ಕಾಪಾಡಿ ಚಾಮರಾಜೇಶ್ವರನನ್ನ. ಇದು ವೀರೇಶ್ ವೀರಪ್ಪ, ಇಡೆನ್ಸ್ ನ್ಯೂಸ್.